ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾನೊಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗು ಕಾಣಿಸುತ್ತೆ, ಒಂಥರ ರಾಯಲ್ ಲುಕ್ ಕೂಡ ಇದೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಯಾವುದೇ ಮುಹೂರ್ತ ಸ್ಯಾರಿಗೂ ಕೂಡ ನೀವು ಹಾಕ್ಕೋಬೋದು. ನೋಡಿ, ಆ್ಯಸ್ ಯೂಶ್ವಲಿ ನಾವು ಯಾವಾಗಲೂ 6-7 ದಾರನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದೇ ಥರ ಥ್ರೆಡ್ನ ನಾನಿವತ್ತು ತೊಗೊಂಡಿದ್ದೀನಿ. ಮೊದಲಿಗೆ ಸೀರೆಗೆ 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಮಾಡಿಕೊಂಡು 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಯಾವುದೇ ಸೀರೆಗೆ ಹಾಕುವಾಗಲೂ ಅಷ್ಟೇ ಟೈಟಾಗಿ ಲಾಕ್ ಮಾಡ್ಕೊಂಬಿಟ್ರೆ ಸೀರೆ ಮುದುರ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ನೋಡಿ, 5 ಚೈನ್ಸ್ ಹಾಕ್ಕೊಂಡಿದ್ದ ತಕ್ಷಣ ಈಗ ನಾನು 7 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಸ್ ಲೈನು ತುಂಬ ಈಸಿ ಇದೆ ಫ್ರೆಂಡ್ಸ್. ನೋಡಿ, 5, 7, 5ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಬಟ್ 7 ಚೈನ್ ಏನು ಹಾಕ್ತೀವಲ್ಲ ಅದನ್ನು ಸ್ವಲ್ಪ ಒಳಗಡೆಗೆ, ಅಂದರೆ ಯು ಶೇಪಲ್ಲಿ ಬರೋ ಥರ 7 ಚೈನ್ನ 5 ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಯು ಶೇಪ್ ಬರೋ ಥರ. ಇದೇ ಥರ ಬೇಸ್ ಲೈನ್ ಫುಲ್ 5, 7, 5, 7, 5, 7 ತುಂಬಾ ಈಸಿ ಇದೆ ಬೇಸ್ ಲೈನ್ ಮಾತ್ರ. ಬಟ್ ಈ ಡಿಸೈನ್ಗೆ ವರ್ಕ್ ಜಾಸ್ತಿ ಇದೆ ಫ್ರೆಂಡ್ಸ್, ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾವು ಸ್ವಲ್ಪ ಎಲ್ಲ ಬೇರೆ ಕೆಲಸನೆಲ್ಲ ಮಾಡದೆ ಇದಕ್ಕೆ ಕೂತ್ಕೊಂಡ್ರೆ ಒನ್ ಡೇನಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಸೆಕೆಂಡ್ ಡೇ ಕೂಡ ನಾವು ಕೂತ್ಕೋಬೇಕಾಗುತ್ತೆ. ನೋಡಿ, 7 ಚೈನು ಸ್ವಲ್ಪ ಒಳಗಡೆ ಬರೋ ಥರ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 5 ಚೈನು, 5 ಚೈನ್ ಮಾತ್ರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 7 ಚೈನು ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋಬೇಕು. ಹಾಕೋದೇನು ಕಷ್ಟ ಇಲ್ಲ ಫ್ರೆಂಡ್ಸ್, ಈಸಿನೇ ಇದೆ. ನೋಡಿ, ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು ಅಷ್ಟೇ. ನೋಡಿ, 5, 7, 5, 7, 5, 7 ಈ ಥರ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಎಂಡಿಂಗಲ್ಲಿ ಎಕ್ಸ್ಟ್ರಾ ಒಂದು 2-3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಎಳ್ಕೊಂಡ್ಬಿಟ್ರೆ ನಾಟ್ ಆಗೋಗುತ್ತೆ. ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಅದನ್ನು ಕೂಡ ಬಟ್ಟೆಗೆ ಫಸ್ಟ್ ಲಾಕ್ ಮಾಡಿಕೊಂಡು, ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಏನು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ ಅದರೊಳಗಡೆ ಕೂಡ ಒಂದು ಸತಿ ಲಾಕ್ ಮಾಡ್ಕೊತೀನಿ. ಮಾಡಿಕೊಂಡು 5 ಚೈನ್ ಏನಿದೆ ಫ್ರೆಂಡ್ಸ್ ಅದರಲ್ಲಿ ಕೂಡ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿಕೊಂಡು, ನೋಡಿ ಅಲ್ಲಿಂದ ಸೀದಾ ಸೂಜಿ ಮೇಲೆ ದಾರ ಹಾಕ್ಕೊಂಡು 7 ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶಸ್ನ ಮಾಡಬೇಕು. 7 ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶಸ್ನ ಮಾಡಬೇಕು. ಈ ಥರ ಒಂದು 12 ಕಂಬಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ 7 ಚೈನ್ ಒಳಗಡೆ 7 ಚೈನ್ ಒಳಗಡೆ 12 ಕಂಬಗಳನ್ನ ಮಾಡ್ಕೊಳ್ಳೋಣ. ಜಾಸ್ತಿ ಮಾಡ್ಕೋಬೇಡಿ, ಯಾಕಂದರೆ ಈ ಡಿಸೈನ್ಗೆ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಜಾಸ್ತಿ ಕಂಬಗಳನ್ನ ಏನಾದರೂ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಬೀಡ್ಸ್ನ ಹಾಕೋದ್ರಿಂದ ಬೀಡ್ಸು ಪಕ್ಕ ಬರುತ್ತೆ. ಅಷ್ಟೊಂದು ಹತ್ತಿರ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ, ಬೀಡ್ಸ್ ಜಾಸ್ತಿ ಇದಾದರೆ. ಆಮೇಲೆ ಇದು ವರ್ಕು ಕಂಟಿನ್ಯೂಸ್ ಆಗಿದೆ ಫ್ರೆಂಡ್ಸ್, ಅಂದರೆ ಮಧ್ಯದಲ್ಲಿ ನಾವೆಲ್ಲೂ ಗ್ಯಾಪು ಕೊಟ್ಟಿಲ್ಲ. ಡೈರೆಕ್ಟಾಗಿ 5, 7, 5, 7 ಹಾಕೊಂಡು ಹೋಗಿದ್ದೀವಿ. ಕುಚ್ಚು ಕಟ್ಟೋಕ್ಕೆ ಮಧ್ಯ ಎಲ್ಲೂ ನಾವು ಗ್ಯಾಪ್ ಬಿಟ್ಟಿಲ್ಲ. ಕುಚ್ಚು ಬಂದು ಇದಕ್ಕೆ ಆರ್ಚ್ ಮೇಲ್ಗಡೆನೇ ಬರುತ್ತೆ. ಹೇಗೆ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ, ಈ ಥರ ಆರ್ಚು ಫಿಲ್ ಆಗ್ತಾ ಬಂತು. ಎಷ್ಟಾಗಿದೆ ಅಂತ ಒಂದ್ಸತಿ ನಾನು ಕೌಂಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, 11 ಆಗಿದೆ, ಇನ್ನೊಂದು ಹಾಕ್ಕೊಂಡ್ಬಿಡ್ತೀನಿ, 12 ಆಗುತ್ತೆ. 12 ಆಗಿದ ತಕ್ಷಣ ನೋಡಿ, ಇದೇ ಥರ ಈ ಸ್ವಲ್ಪ ಶಾರ್ಟಾಗೆ ಕಂಬಗಳನ್ನ ಮಾಡ್ಕೊಳ್ಳಿ, ಜಾಸ್ತಿ ಲೆಂತಿ ತೊಗೋಬೇಡಿ. ನೋಡಿ, ನೆಕ್ಸ್ಟ್ 5 ಚೈನ್ ಏನಿದೆಯಲ್ಲ ಅದರೊಳಗಡೆ 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, ಮತ್ತೆ ಕಂಬಗಳನ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಕಂಬಗಳನ್ನ ಮಾಡೋದು, ಡಬಲ್ ಕ್ರೋಶೆ. ವೆರಿ ಈಸಿ ಇದೆ, ಹೇಳ್ದಂಗೆ ಹಾಕೋದಕ್ಕಿಲ್ಲ, ಏನೂ ತೊಂದರೆ ಇಲ್ಲ, ಕಷ್ಟನೂ ಇಲ್ಲ. ಇದರಲ್ಲಿ ಟರ್ನ್ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ, ಬರೀ ಹಾಕ್ಕೊಂಡು ಹೋಗ್ತಾ ಇರೋದು ಕಂಬಗಳನ್ನ ಅಷ್ಟೇ. ಬಟ್ ಟೈಮ್ ಅಷ್ಟೇ ಜಾಸ್ತಿ ಬೇಕಾಗುತ್ತೆ, ವರ್ಕು ಕಂಟಿನ್ಯೂಸ್ ಇರೋದ್ರಿಂದ. ನಾನು ಇದೇ ಥರ ನೋಡಿ ಎಲ್ಲ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ಈಗ ನಾನೀಗ ಪ್ರೆಸೆಂಟ್ಗೆ ಒಂದು 4 ಆರ್ಚಸ್ನ ಮಾಡಿದ್ದೀನಿ. ಈಗ ಥರ್ಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ನ ತೊಗೊಂಡಿದ್ದೀನಿ. ಅದನ್ನು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀವಲ್ವ ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ನಾವು 2 ಟೈಮ್ಸ್ ಏನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅದರೊಳಗಡೆ ಕೂಡ ಈಗ ನಾನು 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಮಾಡಿಕೊಂಡು ನೆಕ್ಸ್ಟ್ ನೋಡಿ, ಫಸ್ಟ್ ಚೈನ್ನ ಹೋಲ್ ಏನಿದೆಯಲ್ಲ, ಫಸ್ಟ್ ಕಂಬದ ಹೋಲ್ ಇದೆಯಲ್ಲ
ಅಲ್ಲಿ ಹೋಗಿ ದಾರನ ತರ್ತೀನಿ. ತಂದು ನೋಡಿ ಈಗ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು 4 ಬೀಡ್ಸ್ನ, ಅಂದರೆ ಒಟ್ಟಿಗೆ ಅಲ್ಲ, ಒಂದೊಂದೇ ಬೀಡ್ಸ್ನ ನೋಡಿ ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನು ನೀಡಲ್ಗೆ ಒಂದೇ ಸತಿ 4 ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ 1 ಅಥವಾ 2 ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇರುವಂಥ ಹೋಲ್ಗೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊತೀನಿ. ಮತ್ತು ನೀಡಲಿಂದ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊತೀನಿ. ಅಷ್ಟೇ, ಇದೇನಿಲ್ಲ ಡಬಲ್ ಕ್ರೋಶೆ ಇಲ್ಲ, ಸಾಫ್ ಡಬಲ್ ಕ್ರೋಶೆ ಕೂಡ ಇಲ್ಲ, ಜಸ್ಟ್ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ ಇದು 4ನೇ ಬೀಡ್ ಕೂಡ ಆಗ್ತಾಯಿದೆ, ಅದು ಕೂಡ ಆಯಿತು. ನೋಡಿ 4 ಬೀಡ್ಸ್ ಆಗಿದ ತಕ್ಷಣ ನಾವು ಇಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ 3 ಚೈನ್ಸ್ನ ಹಾಕ್ಕೊಂಡು ಗ್ಯಾಪ್ ಬಿಡಬೇಕಾಗುತ್ತೆ. ನೋಡಿ 3 ಚೈನ್ಸ್ ಹಾಕ್ಕೊಂಡೆ. ಈಗ ಒಂದು ಚೈನ್ನ ನಾವು ಸ್ಕಿಪ್ ಮಾಡಬೇಕು. ಒಂದು ಚೈನ ಸ್ಕಿಪ್ ಮಾಡಿಬಿಟ್ಟು ನೋಡಿ ಅದು ಸ್ಕಿಪ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಚೈನ್ಗೆ ಹೋಗಿ ನಾವು ಲಾಕ್ ಮಾಡ್ಕೊತೀವಿ. ನೋಡಿ ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ಮತ್ತೆ ಈಗ ಇಲ್ಲಿಂದ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊತೀವಿ. 4 ಬೀಡ್ಸು, ಈ ಕಡೆ 4 ಬೀಡ್ಸು, ಆ ಕಡೆ 4 ಬೀಡ್ಸು. 5 ತೊಗೋಬೇಡಿ. ಒಂದು ವೇಳೆ ನೀವು 5 ಏನಾದರೂ ಬೇಕಂದರೆ ಇದಕ್ಕಿಂತ ಸ್ಮಾಲ್ ಸೈಜ್ನ ಬೀಡ್ಸ್ ಬರುತ್ತೆ, ಅದನ್ನು ತೊಗೊಂಡ್ರೆ ನೀವು 5 ಮಾಡ್ಕೋಬೋದು. ಬಟ್ ನಾನು ಈ ಬೀಡನ್ನ ತೊಗೊಂಡಿರೋದ್ರಿಂದ ಈ ಡಿಸೈನ್ಗೆ ಇದಕ್ಕೆ ನಾನು 4 ಬೀಡನ್ನ ಹಾಕ್ತಾಯಿದ್ದೀನಿ. ನೋಡಿ ಕರೆಕ್ಟು ಕಂಬಗಳು ಕೂಡ ಕರೆಕ್ಟಾಗಿ ಸರಿ ಹೋಗಿಬಿಡುತ್ತೆ. ನಾವು ಮಧ್ಯದಲ್ಲಿ ಒಂದು ಸ್ಕಿಪ್ ಮಾಡಿರ್ತೀವಿ, ಆಮೇಲೆ ಈ ಕಡೆ ಆ ಕಡೆ ಕೂಡ ಒಂದು ಕಡಿಮೆ ಆಗುತ್ತೆ, ಆಗ ನಮಗೆ ಸರಿ ಹೋಗಿಬಿಡುತ್ತೆ. ನೋಡಿ ನಾನಿಲ್ಲಿ 12 ಕಂಬದ ಬದಲು 13 ಹಾಕ್ಕೊಂಡಿರೋದ್ರಿಂದ ಒಂದು ಕಂಬ ಉಳಿದಿದೆ, ಬಟ್ ನಾನು ಅದನ್ನು ಹಂಗೆ ಮ್ಯಾನೇಜ್ ಮಾಡಿಬಿಡ್ತೀನಿ. ಕೆಲವೊಂದು ಸರ್ತಿ ಹಾಗೆ ಫ್ರೆಂಡ್ಸ್, ನಾವು ಎಷ್ಟು ಕೌಂಟ್ ಮಾಡ್ಕೊಂಡು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹಾಕಿದ್ರೂ ಒಂದೊಂದು ಕಡೆ ಒಂದೊಂದು ಕಂಬಗಳು ಎಕ್ಸ್ಟ್ರಾ ಬಂದುಬಿಟ್ಟಿರುತ್ತೆ. ಆ ಥರ ಟೈಮಲ್ಲಿ ಹಾಗೆ ಅದನ್ನು ಮ್ಯಾನೇಜ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಬೇಕು. ಬಟ್ ಏನಾದರೂ ಬಿಚ್ಚಲೇಬೇಕು ಅನ್ನೋ ಇದು ಬಂದಾಗ ನಾವು ಬಿಚ್ಚಬೇಕು, ಯಾಕಂದರೆ ಫಿನಿಶಿಂಗ್ ನೀಟಾಗಿರಬೇಕಲ್ವ, ಅದಕ್ಕೆ. ನೋಡಿ ಈಗ ಅದಾಗಿದ ತಕ್ಷಣ ನಾವು 5 ಚೈನ್ ಮೇಲೆ 2 ಟೈಮ್ಸ್ ಏನು ಲಾಕ್ ಮಾಡಿರ್ತೀವಲ್ವ ಸೆಕೆಂಡ್ ಸ್ಟೆಪ್ ಹಾಕುವಾಗ, ಅವುಗಳ ಮೇಲೆ 2 ಟೈಮ್ಸು ಲಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಇದೇ ಥರ ಬೀಡ್ಸ್ನ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ಕಂಬದ ಚೈನ್ ಮೇಲೆ ಹೋಗಿ ದಾರ ಅಂತಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ತುಂಬಾ ಈಸಿ ಇದೆ, ಸ್ವಲ್ಪ ಹೇಳಿದಂಗೆ ವರ್ಕ್ ಕೂಡ ಇದೆ. ಈ ಡಿಸೈನ್ಗೆ ನಾವು 600 ಅಬೋವ್ ಚಾರ್ಜ್ ಮಾಡ್ಬೋದು. 650, 700, 750ವರೆಗೂ ನಾವು ಚಾರ್ಜ್ ಮಾಡ್ಬೋದು. ತುಂಬ ರಾಯಲ್ ಆಗಿದೆ ಲುಕ್ಕು ಕೂಡ ಅಷ್ಟೇ. ಟ್ರೈ ಮಾಡಿ ನೋಡಿ. ಈಗ 3 ಚೈನ್ಸ್ ಹಾಕ್ಕೊಂಡು ಒಂದು ಚೈನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಚೈನ್ಗೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ಈಗ ಇಲ್ಲಿಂದ 4 ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ. ಇದು ನೋಡಿ ಕರೆಕ್ಟಾಗಿ ನನಗೆ ಕಂಬಗಳು ಇಲ್ಲಿರೋದ್ರಿಂದ ಇಲ್ಲಿ ಇದು ಹೇಗೆ ಫಿನಿಶ್ ಆಗುತ್ತೆ ಅಂತ. ಖಂಡಿತ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್, ಈ ಡಿಸೈನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೆಕ್ಸ್ಟು ಇದು ವೆಡ್ಡಿಂಗ್ ಸೀರೆಗೆ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ, ಅದನ್ನು ಹೇಳ್ತೀನಿ ಫ್ರೆಂಡ್ಸ್. ಇನ್ನೊಂದು 2-3 ವೀಡಿಯೋಸ್ ಆಗಿದ ತಕ್ಷಣ ನಾನು ಆ ಡಿಸೈನ್ ಕೂಡ ತೋರಿಸ್ತೀನಿ. ನೋಡಿ ಈಗ 4 ಬೀಡ್ ಆಗಿದೆ, ನೋಡಿ ಎಲ್ಲ ಕಂಬಗಳು ಕೂಡ ಫಿನಿಶ್ ಆಯಿತು. ನೋಡಿ ಪರ್ಫೆಕ್ಟಾಗಿ ಫಿನಿಶ್ ಆಯಿತು. ಈಗ ಆ 2 ಚೈನ್ಸ್ ಏನು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಏನಿದೆ ಅಲ್ಲಿ ಹೋಗಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಕಂಬದ ಫಸ್ಟ್ ಚೈನ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಈ ಕಡೆ ಹಾಕ್ಕೊಂಡಿದ್ದೀನಲ್ಲ, ನೆಕ್ಸ್ಟ್ ಕಂಬದ ಫಸ್ಟ್ ಚೈನ್ಗೆ ಹೋಗಿ ಮತ್ತೆ ಇಲ್ಲಿಂದ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಇಷ್ಟೇ ಫ್ರೆಂಡ್ಸ್. ಈಗ ನೋಡಿ ನಾನು ಇದನ್ನು ಕಂಟಿನ್ಯೂ ಮಾಡಿಬಿಟ್ಟು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಫೈನಲಿ ಈ ಥರ ಇದೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.